ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್. ನಾನು ಸೌಜನ್ಯ ಹರ್ಷ. ಭಾರತದ ನಂಬರ್ 1 ಶ್ರೀಮಂತ, ಜಗತ್ತಿನ ಟಾಪ್ 10 ಕುಬೇರ ಮುಖೇಶ್ ಅಂಬಾನಿ ಉದ್ಯಮ ಲೋಕದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ. ಅಂಬಾನಿ ಯಾವ ಕ್ಷೇತ್ರಕ್ಕೆ ಕಾಲಿಟ್ರೂ ಅಲ್ಲಿ ಸಕ್ಸಸ್ ಗ್ಯಾರಂಟಿ, ಹಣದ ಹೊಳೆ ಹರಿಯೋದು ಪಕ್ಕ. ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿ ಏರುತ್ತಿರೋ ಅಂಬಾನಿಗೆ ಒಂದು ದೈವದ ಶಕ್ತಿ ಇದೆಯಂತೆ. ಆ ದೈವವೇ ಇವರ ಬಲ, ಆ ದೈವವೇ ಇವರ ಶಕ್ತಿ. ಕಳೆದ 4-5 ದಿನಗಳಿಂದ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಪ್ರೀ ವೆಡ್ಡಿಂಗ್ ವೈಭೋಗದ್ದೇ ಸುದ್ದಿ. ಇವರ ಅದ್ಧೂರಿ ಪ್ರೀ ವೆಡ್ಡಿಂಗ್ಗೆ ವಿಶ್ವದ ಶ್ರೀಮಂತ ಉದ್ಯಮಿಗಳು, ಬಾಲಿವುಡ್ ಸೂಪರ್ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕರು ಸೇರಿ ಸಾಕಷ್ಟು ಜನ ಬಂದು ಆಶೀರ್ವದಿಸಿದ್ರು. ಈ ಪ್ರೀ ವೆಡ್ಡಿಂಗ್ ಸಂಭ್ರಮ ಅಂಬಾನಿ ಸಿರಿವಂತಿಕೆ ಎಷ್ಟಿದೆ ಅನ್ನೋದನ್ನ ಸಾಬೀತು ಮಾಡಿದೆ. ಆದ್ರೆ ನಾವೀಗ ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಬಗ್ಗೆ ಹೇಳೋದಿಲ್ಲ, ಬದಲಾಗಿ ಅಂಬಾನಿ ಯಶಸ್ಸಿನ ಹಿಂದಿರೋ ದೈವ ರಹಸ್ಯದ ಬಗ್ಗೆ ತಿಳಿಸ್ತೀವಿ ನೋಡಿ. ಮುಖೇಶ್ ಅಂಬಾನಿ ಮುಟ್ಟಿದ್ದೆಲ್ಲ ಚಿನ್ನ, ಉದ್ಯಮದಲ್ಲೂ ಸಾಲು ಸಾಲು ಯಶಸ್ಸು. ಹೀಗೆ ಯಶಸ್ಸಿನ ಮೇಲೆ ಯಶಸ್ಸನ್ನ ಪಡೆದು ಹೆಸರು ಮಾಡ್ತಿರೋ ಕುಬೇರ ಅಂಬಾನಿ ಅಪ್ಪಟ ದೈವ ಭಕ್ತ ಅಂದ್ರೆ ನೀವು ನಂಬಲೇಬೇಕು. ಅಂಬಾನಿ ಹಾಗೂ ಅವರ ಕುಟುಂಬ ತಿರುಪತಿಗೂ ಹೋಗ್ತಾರೆ, ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾರೆ, ಅಯೋಧ್ಯೆಗೂ ಹೋಗ್ತಾರೆ, ಶ್ರೀರಾಮನ ದರ್ಶನ ಪಡಿತಾರೆ. ಹಾಗಿದ್ರೆ ಇದೇನಾ ಅಂಬಾನಿ ನಂಬೋ ದೈವ? ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಅಂಬಾನಿ ನಂಬುವ ದೈವ ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ಅಂಬಾನಿಯ ಜೀವನದಲ್ಲಿ ಭಗವಾನ್ ಶ್ರೀನಾಥ್ ಜಿ ದೇವರಿಗೆ ವಿಶೇಷ ಸ್ಥಾನವಿದೆ. ಈ ದೇವರ ಕೃಪೆಯಿಂದಲೇ ಅಂಬಾನಿ ಇಷ್ಟೆಲ್ಲ ಯಶಸ್ಸು ಕಾಣ್ತಿದ್ದಾರಂತೆ. ಭಗವಾನ್ ಶ್ರೀನಾಥ್ ನೆಲೆಸಿರೋದು ಗುಜರಾತ್ನಲ್ಲಿ. ಇಲ್ಲಿನ ಬನಾರಸ್ ನದಿಯ ದಡದಲ್ಲಿರೋ ನಾಥದ್ವಾರದಲ್ಲಿ ಈ ಪ್ರಸಿದ್ಧ ಯಾತ್ರಾ ಸ್ಥಳವಿದೆ. ಈ ಸ್ಥಳದಲ್ಲಿ ಭಗವಾನ್ ಶ್ರೀಕೃಷ್ಣ 7 ವರ್ಷದ ಬಾಲಕನ ಅವತಾರದಲ್ಲಿ ಇಲ್ಲಿ ಶ್ರೀನಾಥ್ ಜಿಯಾಗಿ ನೆಲೆಸಿದ್ದಾರೆ. ಈ ಕೃಷ್ಣನ ಮೇಲೆ ಅಂಬಾನಿಗೆ ಬಹಳ ಭಕ್ತಿ, ಪ್ರೀತಿ ಇದೆಯಂತೆ. ಪ್ರತಿನಿತ್ಯ ಅಂಬಾನಿ ಶ್ರೀನಾಥ್ ಜಿಯನ್ನ ನೆನೆತಾರೆ. ಆ ದೈವದ ಶಕ್ತಿಯೇ ಅಂಬಾನಿಯ ದೈತ್ಯ ಶಕ್ತಿ. ಕುಬೇರನ ಸಕ್ಸಸ್ ಹಿಂದೆ ಇದೇ ದೇವರ ಬಲವಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ದೇವರ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಅಂಬಾನಿ ಕುಟುಂಬ ನೆಲೆಸಿರೋದು ಮುಂಬೈನಲ್ಲಾದ್ರೂ ಅಂಬಾನಿ ಕುಟುಂಬ ಮೂಲತಃ ಗುಜರಾತ್ನವರು. ಈ ಕುಟುಂಬ ಬನಿಯಾ ಸಮುದಾಯಕ್ಕೆ ಸೇರಿದ್ದು. ರಾಜಸ್ಥಾನದಲ್ಲಿರೋ ಶ್ರೀನಾಥ್ ಜಿ ಮನೆ ದೇವರು ಇದ್ದಂತೆ. ಭಕ್ತಿಯಿಂದ ಏನೇ ಬೇಡಿದ್ರೂ ಕೂಡ ಶ್ರೀನಾಥ್ ಜಿ ಅವರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾರಂತೆ. ಹೀಗಾಗಿ ತಲತಲಾಂತರದಿಂದಲೂ ಕೂಡ ಇವರ ಕುಟುಂಬ ಏನೇ ಕೆಲಸ ಮಾಡೋಕ್ಕೂ ಮುನ್ನ ಶ್ರೀನಾಥ್ ಜಿ ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿ ಆ ಕೆಲಸವನ್ನ ಪ್ರಾರಂಭ ಮಾಡ್ತಾರಂತೆ. ಇದನ್ನೇ ಅಂಬಾನಿ ಕುಟುಂಬ ಇಂದಿಗೂ ಕೂಡ ಪಾಲಿಸುತ್ತಾ ಬಂದಿದೆ. ಅಂಬಾನಿ ಕುಟುಂಬ ತಮ್ಮ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ಶ್ರೀನಾಥ್ ಜಿಯನ್ನ ನೆನೆತಾರೆ ಹಾಗೂ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕುಟುಂಬದವರ ಹುಟ್ಟುಹಬ್ಬ, ಹೊಸ ಬಿಸ್ನೆಸ್ ಪ್ರಾರಂಭ, ಹೀಗೆ ಏನೇ ಸಂಭ್ರಮವಿದ್ರೂ ಕೂಡ ಇಲ್ಲಿಗೆ ಬರ್ತಾರೆ. ಇನ್ನೊಂದು ವಿಚಾರ ಅಂದ್ರೆ ಕಳೆದ ವರ್ಷದಲ್ಲಿ ಇದೇ ಶ್ರೀನಾಥ್ ಜಿ ಮಂದಿರದಲ್ಲಿಯೇ ಅನಂತ್ ಮತ್ತು ರಾಧಿಕಾ ನಿಶ್ಚಿತಾರ್ಥ ಮಾಡಿಕೊಂಡು ಇಲ್ಲೇ ತಂಗಿದ್ರು. ಎರಡೂ ಕುಟುಂಬ ಕೂಡ ಇಲ್ಲೇ ಸಂಭ್ರಮಿಸಿದ್ರು. ಇನ್ನು ಕುಬೇರ ಅಂಬಾನಿ ಟೆಲಿಕಾಂ ಕ್ಷೇತ್ರಕ್ಕೆ ಕಾಲಿಟ್ಟ ಬಳಿಕ ಅಲ್ಲಿನ ವಾತಾವರಣವೇ ಬದಲಾಗಿ ಹೋಗಿದೆ. ಅಂಬಾನಿ ಎಂಟ್ರಿಗೂ ಮುನ್ನ 1 GB ನೆಟ್ಗೆ 200ರಿಂದ 300 ರೂಪಾಯಿ ನೀಡಬೇಕಿತ್ತು. ಆದ್ರೆ ಈಗ ಏನಿದ್ರು 300 ರೂಪಾಯಿಗೆ 2 GB ನೆಟ್ ಸಿಗುತ್ತೆ. ಇದರಿಂದಾಗಿ ಹಲವಾರು ಉದ್ಯಮಗಳು ಬೆಳೆದಿದೆ ಕೂಡ. ಹೀಗೆ ನೋಡ್ತಾ ಇದ್ದಂತೆಯೇ ಅಂಬಾನಿ ಒಡೆತನದ ಜಿಯೋ ಟೆಲಿಕಾಂ ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಅಂಬಾನಿ 4G ಮತ್ತು 5G ಆರಂಭಿಸುವ ಮುನ್ನ ಶ್ರೀನಾಥ್ ಜಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದಲೇ ಅವುಗಳನ್ನ ಅನೌನ್ಸ್ ಮಾಡಿದ್ರು. ಅದು ಭರ್ಜರಿ ಸಕ್ಸಸ್ ಆಗಿತ್ತು. ಅಂಬಾನಿ ಸಕ್ಸಸ್ನ ಅಲೆಯಲ್ಲಿ ಇಂದಿಗೂ ಕೂಡ ಇದ್ದಾರೆ. ಅತ್ತ ಮುಖೇಶ್ ಅಂಬಾನಿ ಕಚೇರಿಯಲ್ಲೂ ಕೂಡ ಶ್ರೀನಾಥ್ ಜಿ ಪ್ರತಿಮೆ ಇದೆ. ಅದಕ್ಕೆ ಅಂಬಾನಿ ಪ್ರತಿನಿತ್ಯ ಪೂಜೆ ಸಲ್ಲಿಸ್ತಾರೆ. ಆ ಪೂಜೆಯ ಬಳಿಕವೇ ಕಂಪನಿಯ ಕೆಲಸಗಳನ್ನ ಆರಂಭಿಸ್ತಾರೆ. ಇನ್ನು ಅಂಬಾನಿ ಮನೆಯಲ್ಲಿಯೂ ಶ್ರೀನಾಥ್ ಜಿ ಪ್ರತಿಮೆಗಳು ಇತ್ತು. ಅದಕ್ಕೆ ಕೂಡ ಪ್ರತಿನಿತ್ಯ ಪೂಜೆ ನಡೆಯುತ್ತಂತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.